ಸರ್ ನಮಸ್ತೆ. ನಮಸ್ಕಾರ. ನಿನ್ನೆ ರಾಜ್ಯಸಭೆಯಲ್ಲಿ ನಮ್ಮ ಮಾಜಿ ಪ್ರಧಾನಿಗಳಾದ ದೇವೇಗೌಡರು ನಮ್ಮ ಕಾಡುಗೊಲ್ಲರ ಪರವಾಗಿ ಧ್ವನಿ ಎತ್ತಿದ್ದಾರೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನಾದ್ರು ತಿಳಿಸ್ತೀರಾ ಸರ್? ಖಂಡಿತವಾಗ್ಲೂ ಕೂಡ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಯಾರೇ ಆಗಲಿ ದಮನಿಯರ ಪರವಾಗಿ, ಶೋಷಿತರ ಪರವಾಗಿ ಧ್ವನಿ ಎತ್ತಿದಾಗ ನಾನು ಅದನ್ನ ಸ್ವಾಗತ ಮಾಡ್ತೇನೆ. ಅದು ರಾಜಕೀಯ ಮೀರಿಗಿರ್ತಕ್ಕಂತಹ ಈ ಸಬ್ಜೆಕ್ಟ್ ಆಗಿರ್ತಕ್ಕಂಥದ್ದು. ಕಾಡುಗೊಲ್ಲರ ವಿಚಾರದಲ್ಲಿ 10 ವರ್ಷಗಳಿಂದ ಇದು ಹೋರಾಟ ನಡ್ತಾ ಇರತಕ್ಕಂಥದ್ದು. ಆ ಸಮುದಾಯ ಹೋರಾಟ ಮಾಡಿಕೊಂಡೇ ಬಂದಿರತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ಅದಕ್ಕೆ ಧ್ವನಿಗೂಡಿಸಿರೋದು ನಿಜ. 2014ರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಇದನ್ನು ರೆಕಮೆಂಡ್ ಮಾಡಿ ಕಳಿಸ್ತಾರೆ. ಪ್ರೊಫೆಸರ್ ಅನ್ನಪೂರ್ಣ ಅವರ ರೆಕಮೆಂಡೇಷನ್ ಆಧಾರದ ಮೇಲೆ, ಕುಲಶಾಸ್ತ್ರ ಅಧ್ಯಯನದ ಆಧಾರದ ಮೇಲೆ, ರಿಪೋರ್ಟಿನ ಆಧಾರದ ಮೇಲೆ ಆವಾಗ 2014ರಲ್ಲಿ ಕ್ಯಾಬಿನೆಟಲ್ಲಿ ಅದು ಅಪ್ರೂವ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ. 10 ವರ್ಷಗಳಿಂದ ನಿರಂತರವಾಗಿ ಸಿದ್ದರಾಮಯ್ಯ ಸಾಹೇಬರಾಗಲಿ, ನಾವಾಗಲಿ ಎಲ್ಲರೂ ಕೂಡ ಅದಕ್ಕೆ ಒತ್ತಾಯ ಮಾತಾಡ್ಕೊಂಡು ಬಂದಿದ್ದೀವಿ. ಕಳೆದ ಬಾರಿ BJP ಸರ್ಕಾರ ಇದ್ದಾಗ ಸಂದರ್ಭದಲ್ಲೂ ಕೂಡ ಇದು ಒತ್ತಾಯಗಳು ನಡೆದರೂ ಕೂಡ ಅದಾಗಿರಲಿಲ್ಲ. ಈಗ ಮಾನ್ಯ ದೇವೇಗೌಡರು ಈ ವಿಚಾರದಲ್ಲಿ ಧ್ವನಿ ಎತ್ತಿರ್ತಕ್ಕಂಥ ಸ್ವಾಗತಾರ್ಹ ಸಂಗತಿ. ಮತ್ತು ಇಂತಹ ಒಂದು ವಿಚಾರದಲ್ಲಿ ಅವರು ಕೂಡ ಸಂಕುಚಿತ ರಾಜಕಾರಣ ಮಾಡಬಾರ್ದು ಅಂತ ಮನವಿಯನ್ನು ಮಾಡ್ತಾಯಿದ್ದೀನಿ. ಇವತ್ತು ಕಾಡುಗೊಲ್ಲರಿಗೆ, ಅಡವಿಗೊಲ್ಲರಿಗೆ ಮತ್ತು ಹಟ್ಟಿಗೊಲ್ಲರಿಗೆ ಆಗ್ತಕ್ಕಂತಹ ಅನ್ಯಾಯದ ವಿಚಾರದಲ್ಲಿ ಧ್ವನಿ ಎತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಬೇರೆಯವರು ಕೂಡ ಅದಕ್ಕೆ ಸಹಕಾರ ನೀಡಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಗೊಲ್ಲ ಸಮುದಾಯ ಮತ್ತು ಸಮಾನಾಂತರ ಹೆಸರುಗಳಿಂದ ಕರೀತಕ್ಕಂಥ ಅವ್ರಿಗೂ ಕೂಡ ಒಂದು ಕುಲಶಾಸ್ತ್ರದಲ್ಲಿ ನಡೆಸಿ ಮುಂದಿನಲ್ಲಿ ಅವ್ರಿಗೂ ಕೂಡ ಈ ಒಂದು ಮೀಸಲಾತಿ ಸೌಲಭ್ಯನ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತದೆ ಅಂತ ನಂಬಿಕೆ ನನಗಿದೆ. ಈಗಾಗಲೇ ನಾವು ರಾಜ್ಯದ ಮುಖ್ಯಮಂತ್ರಿಗಳನ್ನ ಕೇಳಿದ್ದೇನೆ. ಕಾಡುಗೊಲ್ಲರು ಮತ್ತು ಅಡವಿಗೊಲ್ಲರು ಮತ್ತು ಹಟ್ಟಿಗೊಲ್ಲರ ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಮತ್ತೊಮ್ಮೆ ನಾವು ಒತ್ತಡ ಮಾಡ್ತಕ್ಕಂಥ ಕೆಲಸವನ್ನು ನೋಡಬೇಕು. ಕೇಂದ್ರದಲ್ಲಿ ರಾಜ್ಯದಲ್ಲಿ ಸಚಿವರಾಗಿ ಕೇಂದ್ರದಲ್ಲಿ ಸರ್ಕಾರದ ನಿಕಟ ಸಂಪರ್ಕ ಹೊಂದ್ಕೊಂಡಿರ್ತಕ್ಕಂಥ ಜಯಚಂದ್ರ ಸಾಹೇಬ್ರಿಗೂ ಕೂಡ ಈ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಕೇಂದ್ರ ಸರ್ಕಾರದಲ್ಲಿ ಈ ಕೆಲಸವನ್ನು ಮಾಡಿಸ್ಕೊಡ್ಲಿಕ್ಕೋಸ್ಕರ ಸಂಬಂಧಪಟ್ಟ ಇಲಾಖೆಯ ಜೊತೆಯಲ್ಲಿ ಸಂಪರ್ಕ ಇಟ್ಕೊಂಡು ಮಾಡಿಸ್ಬೇಕಾದ ಕೆಲಸವನ್ನು ಮಾಡಬೇಕು ಅಂತ ಮನವಿಯನ್ನು ಮಾಡ್ತೇನೆ. ಹಾಗೂ ಮುಂದಿನ ದಿನಗಳಲ್ಲಿ ಇನ್ನಿತರ ನಮ್ಮ ಸಮುದಾಯದ ಬೇರೆ ಪಂಗಡಗಳಾಗಿರ್ತಕ್ಕಂಥ ಹಣಬರಿರ್ಬೋದು ಅಥವಾ ಮನೆಯಾಣಿಗಳಿರ್ಬೋದು ಅಥವಾ ಗೊಲ್ಲರಿರ್ಬೋದು ಅಥವಾ ಕೃಷ್ಣಗೌಳಿಗಿರ್ಬೋದು, ಇನ್ಯಾವುದೇ ಹೆಸರಿಂದ ಕರೀತಕ್ಕಂಥ ಯಾರೇ ಇದ್ದರೂ ಕೂಡ ಅವ್ರದ್ದು ಕೂಡ ಕುಲಶಾಸ್ತ್ರನ ಮಾಡಲಿ ಅಂತ ಈಗಾಗಲೇ ಕೆಲವು ನಿಮಿಷಗಳ ಹಿಂದೆ ನಾನು ಮುಖ್ಯಮಂತ್ರಿಗಳನ್ನು ಮನವಿ ಮಾಡಿದ್ದೇನೆ. ಅವ್ರದ್ದು ಕೂಡ ಕುಲಶಾಸ್ತ್ರ ದಿನ ಮಾಡಿ ಅವ್ರಿಗೂ ಕೂಡ ಶಿಫಾರಸು ಮಾಡ್ತಕ್ಕ ಕೆಲಸವನ್ನು ಮಾಡಿ ಅಂತ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಕೂಡ ಕಾಡುಗೊಲ್ಲರು ಮತ್ತು ಅಡವಿಗೊಲ್ಲರ ವಿಚಾರದಲ್ಲಿ ಯಾರು ಅಪಸ್ವರ ಎತ್ತಬಾರ್ದು ಅಂತಕ್ಕಂಥ ಮನವಿಯನ್ನು ಹೇಳಿ ನಾನು ಕೇಂದ್ರ ಸರ್ಕಾರ ಮನವಿ ಮಾಡ್ತೇನೆ. ಮಾನ್ಯ ಪ್ರಧಾನಮಂತ್ರಿಗಳಿಗೆ, ಗೃಹ ಸಚಿವರ ಮನವಿ ಮಾಡ್ತೇನೆ. ಪಾರ್ಲಿಮೆಂಟ್ ಚುನಾವಣೆಗೆ ಮುಂಚೆಯೇ ಈ ಕೆಲಸ ಮಾಡಿಕೊಟ್ಟಿದ್ದೆ ಆಗಲೇ ಖಂಡಿತವಾಗ್ಲೂ ಕೂಡ ನಮ್ಮ ಸಮುದಾಯ ನಿಮ್ಗೆ ಅಭಾರಿ ಆಗಿರುತ್ತೆ ನಮ್ಮ ಮನವಿಯನ್ನು ನಾನು ಮಾಡ್ತಾಯಿದ್ದೀನಿ. ಧನ್ಯವಾದಗಳು ಸರ್ ತಮ್ಮ ಅಭಿಪ್ರಾಯಕ್ಕೆ.